ನೋಡಿದ್ರಲ್ಲ ಬೊಂಬೆ ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗುತ್ತೆ, ಹಾಗೆ ಅದನ್ನು ಪೇಂಟಿಂಗ್ ಹೇಗೆ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ಆರ್ಗ್ಯಾನಿಕಲಿ ಕಲರ್ ಯೂಸ್ ಮಾಡಿರುವಂಥದ್ದು, 100% ವುಡ್. ಇದು ಒಂದು ಹೋಲ್ಗೆ ಫಿಲ್ ಮಾಡ್ತೀವಿ ನಾವು. ಈ ಥರ ಹೋಲ್ಗೆ ನಾವು ಈ ಥರ ಮಗ್ ಅಂತ ಕೊಡ್ತಾರೆ ಪಟ್ಟಿ, ಅದನ್ನ ಹಾಕಿ ಫಿಲ್ ಮಾಡಿ ಕೊಟ್ಟರೆ ಅವರು ಸ್ಟ್ಯಾಂಡಿಂಗ್ ಮಾಡಿಕೊಡ್ತಾರೆ. ಈಗ ಒಂದು ಬೊಂಬೆ ಪೇಂಟಿಂಗ್ ಮಾಡಿ ಮುಗಿಸೋದಕ್ಕೆ ಈಗ ನೀವು ಡಿಸೈನ್ ಮಾಡ್ತಾ ಇದ್ದೀರಲ್ಲ, ಎಷ್ಟು ಟೈಮ್ ಬೇಕಾಗುತ್ತೆ? ಕಂಪಲ್ಸರಿ ಈಗ ಅಂದರೆ ಲೋಕಲ್ ಅವರೇ ತಂದು ಇಲ್ಲಿ ಮಾರ್ತಾ ಇರೋದಕ್ಕೆ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಈ ಮಷಿನಲ್ಲಿ ಇದನ್ನು ಕಟ್ ಮಾಡ್ಕೋತಾರೆ ಫಸ್ಟು, ಆಮೇಲೆ ಪ್ರೊಸೆಸಿಂಗ್ ಹೆಂಗಾಗುತ್ತೆ ಅಂತ ಅಲ್ಲಿ ನೋಡಿದ್ರಲ್ಲ ನೀವು, ಆ ಥರ ಆಗತ್ತೆ. ಸೊ ಇಲ್ಲಿ ಈ ಕಡೆ ಇನ್ನೊಂದು ಯೂನಿಟ್ ಇದೆ, ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಇದು ಏನಕ್ಕೆ ಯೂಸ್ ಆಗುತ್ತೆ? ಜಾಸ್ತಿ ನಾವು ನೆಸ್ಟಾ ಟಾಯ್ ಅಂತ ನಮ್ಮ ಕಸ್ಟಮರ್ ಇದ್ದಾರೆ, ಅವ್ರಿಗೋಸ್ಕರ ಮಕ್ಕಳಿಗೆ ಆಟ ಆಡೋಕ್ಕೆ. ಕೊರಲ್ ಡ್ರಾ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ನಾವು ಡಿಸೈನ್ ಪ್ರಿಪೇರ್ ಮಾಡ್ತೀವಿ. ಇಲ್ಲೇ ನೇಮ್ ಬೋರ್ಡ್ ಪಜಲ್ಸ್, ಗೇಮ್ಸ್, ನೇಮ್ ಬೋರ್ಡ್ ಪಜಲ್ಸ್, ಫ್ಯಾಮಿಲಿ ಫೋಟೋಸ್, ಅದೆಲ್ಲ ಏನು ಬೇಕು ಅಂದರೆ ಅದು ಇಲ್ಲೇ ಮಾಡ್ತೀವಿ ನಾವು. ಕೊರಲ್ ಡ್ರಾ ಅಂತ ಸಾಫ್ಟ್ವೇರ್ ಇದೆ, ಅದರಲ್ಲಿ ಡಿಸೈನ್ಸ್ ಮಾಡ್ತೀವಿ. ಡಿಸೈನ್ ಮಾಡಿ ಆದಮೇಲೆ ಎಲ್ಲ ಬರುತ್ತೆ. ಅದಾದಮೇಲೆ ಏನು ಮಾಡ್ತೀವಿ, ಡಿಸೈನ್ ಮಾಡಿ ಆದಮೇಲೆ ಪೆನ್ಡ್ರೈವ್ನಲ್ಲಿ ಕಾಪಿ ಮಾಡ್ತೀವಿ, ಮಿಷಿನ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲಿದೆ ನೋಡಿ ಸರ್, ಪೆನ್ಡ್ರೈವ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿ ಆದಮೇಲೆ ನಮ್ಮದು ಮಿಷಿನ್ ಆಪ್ರೇಟರ್ ಇರ್ತಾರಲ್ವ, ಅವ್ರು ಆಪ್ರೇಟ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತೀವಿ, ಇದು ಲೇಸರಿಂದ ಕಟ್ ಆಗುತ್ತೆ, ಅದಕ್ಕೆ ಲೇಸರ್ ಮಿಷಿನ್ ಅಂತ ಹೇಳ್ತೀವಿ. ಅದು ಬಂದು CNC ಮಿಷಿನ್ ಅಂತ. ಇದು ನೋಡಿ ಸರ್, ಇದು CNC ಮಿಷಿನ್ ಅಂತ. ನಮ್ಮದು 9 mm ಇಂದ 40 mm ತನಕ ಥಿಕ್ನೆಸ್ ಇದರಲ್ಲಿ ಕಟ್ ಮಾಡ್ತೀವಿ ನಾವು. ನೇಮ್ ಬೋರ್ಡ್ ಪಜಲ್ಸ್, ಡೋರ್ಸ್, ವಿಂಡೋಸ್ ಡಿಸೈನ್ಸ್ ಅದೆಲ್ಲ ಇರುತ್ತಲ್ವ, ಇದು CNC ಮಿಷಿನಲ್ಲಿ ಕಟ್ ಮಾಡ್ತೀವಿ. ಅದು ಬಂದು ಲೇಸರ್ ಮಿಷಿನ್, ಇದರಲ್ಲಿ ಇಂಗ್ರೇವಿಂಗ್, ಕಟ್ಟಿಂಗ್ 9 mm ತನಕ ಎಲ್ಲ ಇರುತ್ತೆ. ಅದಾದಮೇಲೆ ನಮ್ಗೆ ಏನು ಬೇಕು ಅಂದರೆ ನಾವು ದೊಡ್ಡ ಮಿಷಿನ್ CNC ಮಿಷಿನ್ ಅಂತ ಯೂಸ್ ಮಾಡ್ತೀವಿ. ಸರ್ ಇದು ನೀವು ಬೌಲ್ ಕೇಳಿದ್ವಲ್ವಾ ಕೆಳಗಡೆ, ಆ ಬೌಲ್ ಈ ಥರ ಇರುತ್ತೆ. ಈ ಥರ ಇರುತ್ತೆ. ಇದು ಬಾಕ್ಸಸ್ ಆರ್ಡರ್ ಬಂದಿದೆ ನಮಗೆ, 2000 ಬಾಕ್ಸಸ್ ಇದೆ. ಇದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಇದೆ. ಸೊ ಇದೆಲ್ಲ ಆರ್ಗ್ಯಾನಿಕಲಿ ಕಲರ್ ಯೂಸ್ ಮಾಡಿರುವಂಥದ್ದು, 100% ವುಡ್. ಇಲ್ಲೊಂದು ಏರೋಪ್ಲೇನ್ ಇದೆ ನೋಡ್ಬೋದು. ಇಲ್ಲಿ ಕಪ್ ಬರುತ್ತೆ, ಒಂದು ಮಕ್ಕಳಿಗೆ ಆಟ ಆಡೋಕ್ಕೆ ವುಡನ್ ಕಪ್ ಬರುತ್ತೆ. ಆ ಕಪ್ ತಗೊಂಡು ಇಲ್ಲಿ ಮಡಗ್ತೀವಿ. ಮಡಗಿ ಆದಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಕಾಯಿನ್ಸ್ ಬರುತ್ತೆ, ಸುಮ್ಮನೆ ಹಿಂಗೆ ಮಾಡ್ತೀವಿ. ಕಾಫಿ ಅಂತ ಅದು ಬ್ಲೆಂಡರ್ ಕಾಫಿ ಮೇಕರ್. ಇಲ್ಲಿ ಕಪ್ ಬರುತ್ತೆ, ಬ್ಲೆಂಡರ್ ಕಾಫಿ. ಈಗ ನೀವು ಏನೋ ವರ್ಕ್ ಮಾಡ್ತಾ ಇದ್ದೀರಲ್ಲ, ಇದು ಏನಂತ ಹೇಳ್ತಾರೆ, ಏನು ಮಾಡ್ತಾ ಇದ್ದೀರಿ? ಇದು ಒಂದು ಹೋಲ್ಗೆ ಫಿಲ್ ಮಾಡ್ತೀವಿ ನಾವು. ಈ ಥರ ಹೋಲ್ಗೆ ನಾವು ಈ ಥರ ಮಗ್ ಅಂತ ಕೊಡ್ತಾರೆ ಪಟ್ಟಿ, ಅದನ್ನ ಹಾಕಿ ಫಿಲ್ ಮಾಡಿ ಕೊಟ್ಟರೆ ಅವರು ಸ್ಟ್ಯಾಂಡಿಂಗ್ ಮಾಡಿಕೊಡ್ತಾರೆ. ಸ್ಟ್ಯಾಂಡಿಂಗ್ ಅಂದರೆ ಅವರು ಸ್ಟ್ಯಾಂಡಿಂಗ್ ಇದನ್ನೆಲ್ಲ ತೆಗೆದು ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಸ್ಟ್ಯಾಂಡಿಂಗ್ ಮಾಡಿ. ನಿಮ್ದು ಹಿಂಗೆ ಪೀಸ್ ಲೆಕ್ಕನ ಅಥವಾ ಇಲ್ಲ ಮಾಮೂಲಿ ಕೂಲಿ? ಸೊ ಇಲ್ಲಿ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬೊಂಬೆ ಸ್ಟೋರ್ ಆಗೋ ಯೂನಿಟಿಗೆ ನಾನು ಬಂದಿದ್ದೀನಿ. ಇವರು ಪೇಂಟಿಂಗನ್ನು ಕೂಡ ಇಲ್ಲೇ ಮಾಡ್ತಾರೆ. ಅಂದರೆ ಮೇಜರ್ ಆಗಿ ಅಲ್ಲಿ ಮೈನರ್ ಪೇಂಟಿಂಗ್ ಅಲ್ಲಾಗಿ ಬರುತ್ತೆ, ಬಟ್ ಇಲ್ಲಿ ಡಿಸೈನ್ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಇದೆಯಲ್ಲ ಅದನ್ನೆಲ್ಲ ಇಲ್ಲೇ ಮಾಡ್ತಾರೆ. ಸೊ ಇದು ನೋಡ್ಬೋದು ನೀವು ಯಾವ ಥರ ಬೊಂಬೆಯನ್ನು ಡಿಸೈನ್ ಮಾಡಿದ್ದಾರೆ ಅಂತ.
ಸೊ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಹಾಗೆ ಸುಮಾರು ಥೌಸಂಡ್ಸ್ ಆಫ್ ಟಾಯನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಡಿಫ್ರೆಂಟ್ ವೆರೈಟಿ ಇದೆ, ಇಲ್ಲಿ ನೋಡ್ಬೋದು ನೀವು. ಯಾವುದು ಕೂಡ ಪ್ಲಾಸ್ಟಿಕ್ಕಿಂದ ಮಾಡಿರೋದಲ್ಲ ಇಲ್ಲಿ, ಅದೇ ವಿಶೇಷತೆ. ಸೊ ಇಲ್ಲಿ ಮೇಲ್ಗಡೆ ಅವರು ಬಣ್ಣ ಹಾಕ್ತಾ ಇದ್ದಾರೆ. ಅಂದರೆ ಏನು ಈ ಥರ ಬೊಂಬೆಗೆ ಡಿಸೈನ್ ಇದೆ ಅಲ್ಲ, ಈ ಥರ ಡಿಸೈನನ್ನು ಮಾಡ್ತಾರೆ. ಬಟ್ ಈ ಮೇನ್ ಕಲರ್ ಇದೆ ಅಲ್ಲ, ಈಗ ಎಕ್ಸಾಂಪಲ್ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆ ಅಲ್ಲ, ಇದು ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕಲರಿಂಗ್ ಆಗಿ ಬರುತ್ತೆ. ಹಾಂ ನಮಸ್ತೆ. ಸೊ ನೀವು ಎಷ್ಟು ವರ್ಷದಿಂದ ಈ ಬೊಂಬೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀರಾ? 20 years ಆಗ್ತಾ ಇದೆ ಸರ್ವಿಸ್. ಹಾಂ. ಈಗ ಒಂದು ಬೊಂಬೆ ಪೇಂಟಿಂಗ್ ಮಾಡಿ ಮುಗಿಸೋದಕ್ಕೆ ನೀವು ಡಿಸೈನ್ ಮಾಡ್ತಾ ಇದ್ದೀರಾ, ಹಾಂ. ಎಷ್ಟು ಟೈಮ್ ಬೇಕಾಗುತ್ತೆ? ಕಂಪಲ್ಸರಿ ಈಗ ಇದು ಪ್ರಾಡಕ್ಟ್ ನಾವು ತಗೋತೀವಿ. ಹಾಂ ರಾ ಮೆಟೀರಿಯಲ್ ಪೂರ್ತಿ ಸಾದಾ ಪೀಸ್ ಬರೋದು, ಹಾಂ ನ್ಯಾಚುರಲ್ ವುಡ್. ಹಾಂ ಆದಮೇಲೆ ನಾವು ಬಣ್ಣ ಒಂದೊಂದು ಸ್ಟೆಪ್ ಹಾಕಬೇಕು ನಾವು. ಹ್ಞೂ ಒಂದೇ ಸತಿಗೆ ಟೋಟಲ್ ಫಿನಿಶಿಂಗ್ ಬರಲ್ಲ ಸರ್. ಕಂಪಲ್ಸರಿ ಒಂದು ಪೀಸ್ ಹಾಕೋಕ್ಕೆ ನಾವು 3 ಗಂಟೆಯಿಂದ 4 ಗಂಟೆ ತನಕ ಆಗುತ್ತೆ. ಇದು ಅಂದರೆ ನೀವು ಹೇಳೋದು ಈಗ 3-4 ಕಲರಿಂಗ್ ಇದ್ದರೆ ಒಂದು ಕಲರಿಂಗ್ ಆಗಿ ಅದು ಏನು ಗಟ್ಟಿ ಆದ ನಂತರ ಬೇರೆ ಹಾಕ್ಬೇಕು. ಒಂದೊಂದು ಸ್ಟೆಪ್ ಸರ್. ಈಗ ನಾವು ಗಣಪತಿ ಹಾಕ್ತಾ ಇದ್ದೀವಿ, ಇದರಲ್ಲಿ ಮೊದಲ ಸ್ಟೆಪ್ ಇದು ತಾಜು, ತಲೆ ಮೇಲೆದು ಒಂದು ಬಣ್ಣ ಹಾಕ್ತೀವಿ. ಇದು ಒಂದು ಆದಮೇಲೆ ತಿರ್ಗಾ ಇದು ಒಂದು ಬಣ್ಣ ಹಾಕ್ತೀವಿ. ಇದಕ್ಕೆ 1 ಕೋಟಲ್ಲಿ ಬರಲ್ಲ, 7 ಕೋಟ್ ಹೊಡಿಬೇಕು ಫಿನಿಶಿಂಗ್ ಬರೋಕ್ಕೆ. ಆಮೇಲೆ ಇಲ್ಲೊಂದು ಬಣ್ಣ ಹೊಡಿತೀವಿ ಗ್ರೀನು, ಇದಕ್ಕೆ 2 ಸತಿ ಹೊಡಿಬೇಕು. ಇದು ಒಣಗಕ್ಕೆ ಹೆಚ್ಚು ಕಡಿಮೆ ಕಾಲು ಗಂಟೆ ಆಗುತ್ತೆ. ಸೊ ಈಗ ಇದಿಷ್ಟು ಸೇಮ್ ಡಿಸೈನ್ ಇದೆ ಅಂದರೆ ಒಬ್ಬರೇ ಆರ್ಡರ್ ಕೊಟ್ಟಿರೋದು? ಹಾಂ ಸರ್, ಇದು ಆರ್ಡರ್ ಬೇಸಲ್ಲಿ ನಡೀತಾ ಇರೋದು. ಅದಕ್ಕೆ ನಾವು ಹೆಚ್ಚು ಕಡಿಮೆ ಇದು 1 ವೀಕ್ ಹಿಡ್ದಿದೆ ನನಗೆ ಈ ಕೆಲಸಕ್ಕೆ. ಇದೆಲ್ಲ ಮಾಡೋದಕ್ಕೆ? ಹಾಂ, ಇದೆಲ್ಲ ಮಾಡೋಕ್ಕೆ. ಇದರಲ್ಲಿ ಪ್ರೋಸೆಸ್ ತುಂಬ ಇರ್ತದೆ. ಹಾಂ ಒಂದು ಪೀಸ್ ಇದು ಸೀಸನ್ ವುಡ್ ಆಗೋಕ್ಕೆ ಹೆಚ್ಚು ಕಡಿಮೆ 1 ತಿಂಗಳು ಆಗುತ್ತೆ ಸರ್. ಇದು ಗಣಪತಿ ಐಟಮ್ ಭಾಳ ಮುಂಚೆ ನಾವು ಸೀಸನ್ ವುಡ್ ಮಾಡೋಕ್ಕೆ ಕಂಪಲ್ಸರಿ 1 ತಿಂಗಳು ಬೇಕು. ಆವಾಗ ಸೀಸನ್ ವುಡ್ ಆದಮೇಲೆ ಅದು ಟರ್ನ್ ಮಾಡ್ತಾರೆ ಮಿಷಿನಲ್ಲಿ. ಟರ್ನ್ ಮಾಡಿ ತಿರ್ಗಾ ಅದು ಫಿನಿಶಿಂಗ್ ಕೊಟ್ಟು ಅದಕ್ಕೆ ರಫ್ ವುಡ್ ಕೊಡ್ತಾರೆ. ಅದು ಫಿನಿಶಿಂಗ್ ಕೊಡಾದ್ಮೇಲೆ ಇಲ್ಲಿ ನೈಸ್ ವುಡ್ ಮಾಡಿ ತಿರ್ಗಾ ಇದಕ್ಕೆ ಬಣ್ಣ ಕೊಟ್ಟು ಈ ರೀತಿ ನಾವು ಪ್ರೋಸೆಸ್ಸಲ್ಲಿ ತರ್ತೀವಿ. ಅಲ್ಲಿ ತನಕ ಹೆಚ್ಚು ಕಡಿಮೆ ಇದಕ್ಕೆ ಒಂದು ಆರ್ಡರ್ ಕೊಟ್ಟರೆ 1 ತಿಂಗಳು ತನಕ ಆಗುತ್ತೆ. 1 ತಿಂಗಳು ಆಗುತ್ತೆ. ವಾಪಸ್ ಬರ್ತಾ ಈಗ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹೀಟ್ ವೇವ್ ಬರ್ತಾ ಇದೆ ಅಂದರೆ ಬಾಯಾರಿಕೆ ತುಂಬ ಆಗ್ತಾಯಿದೆ. ಇಲ್ಲೇ ನೆಕ್ಸ್ಟ್ ಎಲ್ಲಾದರೂ ಎಳ್ನೀರು ಸಿಕ್ಕಿದ್ರೆ ಒಂದು ಸ್ಟಾಪ್ ಹಾಕಿ ಕುಡ್ಕೊಂಡು ಹೋಗಬೇಕು. ಬನ್ನಿ ಒಂದು ಎಳ್ನೀರು ಕುಡಿದು ಬರೋಣ. ಚೆನ್ನಾಗಿದ್ದಂಗಿದೆ ಎಳ್ನೀರು ಕುಡಿದು ರೈಡ್ ಕಂಟಿನ್ಯೂ ಮಾಡೋದು. ಲೈಟ್ ಗಂಜಿ ನೀರು.
ಎಳ್ನೀರು ಮಾತ್ರ ಸಖತ್ತಾಗಿತ್ತು ಇಲ್ಲಿ. ಅಂದರೆ ಲೋಕಲ್ ಅವರೇ ತಂದು ಇಲ್ಲಿ ಮಾರ್ತಾ ಇರೋದಕ್ಕೆ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ನೀವು ಅದೇ ಬೆಂಗಳೂರಲ್ಲಿ ಕುಡಿದ್ರೆ 4 ದಿನ 5 ದಿನದ ಸ್ಟಾಕ್ ಇರುತ್ತೆ, ಸ್ವೀಟ್ ಇರೋಲ್ಲ, ಫ್ರೆಶ್ನೆಸ್ ಇರೋಲ್ಲ. ಬಟ್ ಇಲ್ಲಿ ಓಕೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. 60 ರೂಪೀಸ್ ಒಂದು ಎಳ್ನೀರು. ಈಗ 1 ಅವರ್ ಬೇಕಿನ್ನ ಹೋಗೋದಕ್ಕೆ. ಪ್ರಾಬಬ್ಲಿ ಈಗ ಟ್ರಾಫಿಕ್ ಇರಲ್ಲ ಅನ್ಕೋತೀನಿ ಮಧ್ಯಾಹ್ನ ಟೈಮಲ್ಲಿ. ಬಟ್ ಟ್ರಾಫಿಕ್ ಇದ್ದರೂ ಕೂಡ ಏನು ಮಾಡೋಕ್ಕೂ ಆಗಲ್ಲ. ಹೊರಡುವ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.